ಪುಂಡಿ ಸೊಪ್ಪು ಅಂತಾರೆ, ಪುಂಡಿ ಪಲ್ಯನೂ ಅಂತಾರೆ. ಈಗ 5 ಮೆಣಸಿನ್ಕಾಯಿನ ನಾನು ಎಣ್ಣೆಯಲ್ಲಿ ಹುರ್ಕೊಳ್ತೀನಿ. ಈ ಥರ ತರಿಯಾಗಿ ಪುಡಿ ಮಾಡ್ಕೋಬೇಕು. ಈರುಳ್ಳಿ ಇದೆಲ್ಲ ಮಸಾಲೆ ಇಷ್ಟು ಹಿಂಗಾಗದಾಗ ನಾವು ರುಬ್ಬಿದ ಚಟ್ನಿ ಇರುತ್ತಲ್ಲ ಅದನ್ನು ಹಾಕ್ಬಿಡೋಣ. ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡ್ತು. ಈ ರೀತಿ ಚಟ್ನಿ ಈ ರೀತಿ ಆದಾಗ ನಾವು ತಗೋಬೇಕು. ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ. ನಿಮ್ಮ ಮನಸ್ಸಿನಲ್ಲೇ ಒಂದು ಕುಣಿತ, ಉಲ್ಲಾಸಭರಿತ ಕುಣಿತ ಆಗ್ತದೆ. ಅಷ್ಟು ರುಚಿ, ಅನ್ನದಾಗ ಅಷ್ಟು ರುಚಿ ಇಲ್ಲ, ತುಪ್ಪದಾಗೂ ಇಲ್ಲ. ಈಗ ಇಲ್ಲಿರೋದು ಪುಂಡಿ ಪಲ್ಯ ಚಟ್ನಿಯಲ್ಲಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮತ್ತೊಂದು ದಿನ ಮತ್ತೊಂದು ರೆಸಿಪಿ. ಈ ಸಂಚಿಕೆಯಲ್ಲಿ ಅದ್ಭುತವಾದ ಇನ್ನೊಂದು ಉತ್ತರ ಕರ್ನಾಟಕದ ಒಂದು ಸೊಗಡು ಅಂತಾರಲ್ಲ ಅಂತ ರುಚಿಯಲ್ಲಿ ಆಹಾ ಮೆರುಗಿರ್ತದೆ. ಪುಂಡಿ ಪಲ್ಯ ನೋಡಿರ್ತೀರಿ ನೀವು. ಗೊಂಗುರ ಅಂತಾರಲ್ಲ ಆಂಧ್ರ ಕಡೆಗೆ, ತೆಲುಗುವರು ಗೊಂಗುರ ಅಂತಾರೆ ಅದಕ್ಕೆ, ಗೊತ್ತಿಲ್ಲದವ್ರಿಗೆ ಹೇಳಿದೆ. ಸೊ ಇಲ್ಲಿ ಪುಂಡಿ ಪಲ್ಯ ಅಂದರೆ ಅದ್ಭುತ ರುಚಿ. ರೊಟ್ಟಿ ಒಟ್ಟಿಗೆ, ಚಪಾತಿ ಒಟ್ಟಿಗೆ, ಎಲ್ಲ ಅನ್ನದೊಟ್ಟಿಗೂ. ಒಂದೆಡೆಗೆ ಪುಂಡಿ ಪಲ್ಯ ಇರಲಿ, ಇನ್ನೊಂದೆಡೆಗೆ ಪುಂಡಿ ಪಲ್ಯ ಚಟ್ನಿ ನೋಡೋಣ. ಹಂಗಾರೆ ಪುಂಡಿ ಪಲ್ಯದಲ್ಲಿ ಚಟ್ನಿ ಮಾಡೋದು ತೋರಿಸ್ತಾರಂತೆ. ಬನ್ನಿ, ಅಮ್ಮ ರೆಡಿ ಆಗ್ತಾಯಿದ್ದಾರೆ. ಪುಂಡಿ ಪಲ್ಯ ಚಟ್ನಿ ಹೆಂಗಿರ್ತದೆ ನೋಡೋಣ, ಆಮೇಲೆ ಸವಿಯೋಣ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಆಂಧ್ರದಲ್ಲಿ ಫೇಮಸ್ ಆದಂಥ ಗೊಂಗೂರು ಚಟ್ನಿ, ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಪುಂಡಿ ಪಲ್ಯ ಚಟ್ನಿ ಅಂತಾರೆ. ನಾನು ಪುಂಡಿ ಪಲ್ಯ ಚಟ್ನಿಯನ್ನು ಇವತ್ತು ಮಾಡಿ ತೋರಿಸ್ತೇನೆ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ನಿಮಗೆ ಹೇಳ್ತೀನಿ. ಇದಕ್ಕೆ ಬೇಕಾಗಿದ್ದು ಮೇನ್ ಅಂದರೆ ಪುಂಡಿ ಪಲ್ಯ, ಹಸಿಮೆಣಸಿನ್ಕಾಯಿ, ಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ, ಹಸಿ ಈರುಳ್ಳಿ, ಇದು ಉಪ್ಪು, ಇಂಗು, ಒಣಮೆಣಸಿನ್ಕಾಯಿ, ಸ್ವಲ್ಪ ಮೆಂತೆ, ಸಾಸಿವೆ, ಜೀರಿಗೆ, ಧನಿಯಾ, ಬೆಲ್ಲ, ಕರಿಬೇವು, ಬೆಳ್ಳುಳ್ಳಿ. ಇದು ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ ಹುರಿಯೋಕ್ಕೆ. ಎಣ್ಣೆ ಹಾಕ್ಕೊಂಡು ಹುರಿತೀನಿ ನಾನು. ಗ್ಯಾಸ್ ಹಚ್ಚೀನಿ. ಇದು ಬಾಣಲೆ ಕಾಯಬೇಕು. ಇವನ್ನೆಲ್ಲ ಹುರ್ಕೋಬೇಕು. ಈಗ ಎಳ್ಳು ಹುರ್ಕೊಳ್ತೀನಿ. ಈ ಥರ ಹಾಕಬೇಕು ಎಳ್ಳು. ಆವಾಗ ಈಗ ತಗೊಂಡ್ಬಿಡ್ಬೇಕು. ಈಗ ಒಂದು ಸ್ವಲ್ಪ ಉದ್ದಿನಬೇಳೆ ಹುರ್ಕೋಬೇಕು. ನಾವು ಪಲ್ಯ ಕ್ವಾಂಟಿಟಿ ನೋಡಿ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನೂ ಹುರ್ಕೊಂಡ್ಬಿಡ್ಬೇಕು. ಈಗ ಕೆಂಪಾಗಿದೆ, ತೆಗಿತೀನಿ. ಒಂದು ಸ್ಪೂನ್ ಧನಿಯಾ ಹಾಕ್ತೀನಿ. ಇದರಲ್ಲಿ ಮೆಂತೆ ಇದೆ, ಸ್ವಲ್ಪ ಮೆಂತೆ ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ ಮೆಂತೆ. ಇದು ಸ್ವಲ್ಪ ಕೆಂಪಾದ್ಮೇಲೆ ಇದನ್ನು ತೆಗೆದುಬಿಡೋಣ. ಇದು ಕೆಂಪಾಗಿದೆ, ತೆಗಿತೀನಿ. ಈಗ ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ನಾನು. ಇದು ಸ್ವಲ್ಪ ಕೆಂಪಾಗಬೇಕು. ಈಗ ಕೆಂಪಾಗಿದೆ, ಈಗ ತೆಗೆದು ಬಿಡೋಣ. ಈಗ 5 ಮೆಣಸಿನ್ಕಾಯಿನ ನಾನು ಎಣ್ಣೆಯಲ್ಲಿ ಹುರ್ಕೊಳ್ತೀನಿ. ಈಗ ಇದಾಗಿದೆ, ತೆಗೆಯೋಣ. ಈಗ ಸ್ವಲ್ಪ ಕರಿಬೇವು ಹಾಕೋಣ. ಇದು ಮೆತ್ತಗಿದ್ರೂ ನಡೀತೆ, ಪುಡಿ ಆಗೋದು ಬೇಡ. ಈಗ ತೆಗೆದು ಬಿಡೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. ಈ ಬೆಳ್ಳುಳ್ಳಿನ ಅರ್ಧ ಹುರ್ಕೊಳ್ಳೋಣ, ಅರ್ಧ ಒಗ್ಗರಣೆಗೆ ಹಾಕಬೇಕು. ಈಗ ಬೆಳ್ಳುಳ್ಳಿ ಕೆಂಪಾಗಿದೆ, ತೆಗೆಯೋಣ.
ಪುಂಡಿ ಪಲ್ಯ ಹಾಕೋಣ. ಇದು ಒಂದು ಕಟ್ಟಿದೆ ಪುಂಡಿ ಪಲ್ಯ. ಪುಂಡಿ ಸೊಪ್ಪು ಅಂತಾರೆ, ಪುಂಡಿ ಪಲ್ಯನೂ ಅಂತಾರೆ. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈ ಥರ ಎಲ್ಲ ಕರಗಿ ಮೆತ್ತಗಾಗಬೇಕು. ಇದು ಸೊಪ್ಪು ತೆಗೆದು ಬಿಡೋಣ. ಇದನ್ನ ಪುಡಿನ ಮುಂಚೆ ಮಾಡ್ಕೊಂಡ್ಬಿಡೋಣ. ಇದು ಕೆಲವರೆಲ್ಲ ಶೇಂಗಾನೂ ಹಾಕ್ತಾರೆ ಇದಕ್ಕೆ. ನಾನು ಶೇಂಗಾ ಹಾಕಿಲ್ಲ, ಬೇಕಂದರೆ ಶೇಂಗಾನೂ ಹಾಕ್ಕೋಬೋದು ಒಂದು ಹಿಡಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈ ಥರ ತರಿಯಾಗಿ ಪುಡಿ ಮಾಡ್ಕೋಬೇಕು. ಇದರೆಲ್ಲ ಅವೆಲ್ಲ ಇಟ್ಕೊಂಡು ಮತ್ತೆ ಇನ್ನೊಂದು ಸಲ ನಾವು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಪುಡಿ ಮಾಡ್ಕೊಂಡ್ಬಿಡೋಣ. ಇದು ಎದಕ್ಕೆ ತೆಗಿತೀನಿ ಅಂದರೆ, ಇದು ಮಿಕ್ಸಿ ಒಳಗೆ ನಾವು ಮುಂಚೆಲ್ಲ ಒಳ್ಳೆ ರುಬ್ತಿದ್ವಿ, 1 ಬೈ 1 ಈಗ ಒರಳ್ಕಲ್ಲು ಇಲ್ಲಲ್ಲ, ಮಿಕ್ಸಿ ಮಾಡೋದು. ಅದಕ್ಕಾಗಿ ಒಳಗೆ ಅಂಟ್ಕೊಂಡ್ಬಿಡುತ್ತೆ ಇದು. ಅದಕ್ಕಾಗಿ ತೆಗೆದು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ರುಬ್ಬಬೇಕು. ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಅಳತೆ ತಕ್ಕಾಗಿ ನಾವು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಹುಳಿ ಇರೋದಕ್ಕಾಗಿ ಒಂಚೂರು ಬೆಲ್ಲನೂ ಹಾಕ್ಕೊಳ್ಳೋಣ. ಈಗ ಜಾಸ್ತಿ ಏನು ಬೇಡ. ಇದನ್ನೇ ಮಿಕ್ಸಿ ಮಾಡ್ಕೊಂಬಿಡ. ಈ ಥರ ಮಿಕ್ಸಿ ಮಾಡಿದ್ದೀನಿ. ಈ ಥರ ಚಟ್ನಿ ರೆಡಿಯಾಗಿದೆ. ಆಮೇಲೆ ಎಲ್ಲ ಸಾಮಾನುಗಳು ಹಾಕಿ ಎಣ್ಣೆಯಿಂದ ನಾವು ಒಗ್ಗರಣೆ ಕೊಡಬೇಕು. ಈಗ ಕಡಾಯಿ ಬಿಸಿಯಾಗಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಇದು ನಾವು ಸೊಪ್ಪು ಎಷ್ಟಿದೆ, ಆ ಚಟ್ನಿ ಎಷ್ಟಿದೆ ನೋಡಿಕೊಂಡು ಎಣ್ಣೆ ಹಾಕ್ಕೊಳೋದು. ಇದು ನಾನು ಒಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಕು. ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕೋಣ. ಈಗ ಉದ್ದಿನಬೇಳೆ ಕಡಲೆಬೇಳೆ ಹಾಕೋಣ. ಕರಿಬೇವು ಹಾಕೋಣ. ಮೆಣಸಿನ್ಕಾಯಿ ಹಾಕೋಣ. ಇಂಗು, ಆಮೇಲೆ ಬೆಳ್ಳುಳ್ಳಿ ಹಾಕೋಣ. ಸ್ವಲ್ಪ ಉಬ್ಬಕ್ಕೂ ಹಾಕಿದ್ವಿ, ಒಗ್ಗರಣೆಗೆ ಸ್ವಲ್ಪ ಹಾಕೋಣ. ಸ್ವಲ್ಪ ಈರುಳ್ಳಿ ಹಾಕೋಣ, ಇದು ಟೇಸ್ಟ್ ಬಗ್ಗೆ. ಈರುಳ್ಳಿ ಇದೆಲ್ಲ ಮಸಾಲೆ ಇಷ್ಟು ಹಿಂಗಾಗಿದಾಗ ನಾವು ರುಬ್ಬಿದ ಚಟ್ನಿ ಇರುತ್ತಲ್ಲ, ಅದನ್ನು ಹಾಕ್ಬಿಡೋಣ. ಯೂಶ್ವಲಿ ಇದು ಪುಂಡೆ ಸೊಪ್ಪು ಯಾವತ್ತೂ ಹುಳಿ ಇರುತ್ತೆ ಇದು. ಆದ ಕಾರಣ ಇದಕ್ಕೆ ನೀವು ಸೊಪ್ಪಿನ ಹುಳಿ ನೋಡಿಕೊಂಡು ಉಪ್ಪು ಮತ್ತು ಬೆಲ್ಲದ ಪ್ರಮಾಣನ ಸಮ ಮಾಡ್ಕೊಳ್ಳಿ. ಒಂದೊಂದು ಸೊಪ್ಪು ಇರುತ್ತೆ, ಒಂದು ಹುಳಿ ಇರುತ್ತೆ. ಅದನ್ನು ನೋಡ್ಕೋಬೇಕು ನೀವು. ನೋಡಿಕೊಂಡು ಉಪ್ಪನ್ನು ಅದನ್ನು ಹಾಕ್ಕೋಬೇಕು, ಕಲಿಸ್ಬೇಕು. ಎಲ್ಲ ಪೂರ್ತಿ ಕಲಿಸ್ಕೊಂಡ್ಬಿಡ್ಬೇಕು. ಇದೆಲ್ಲ ಹೊಂದ್ಕೋಬೇಕು ಎಣ್ಣೆ ಎಲ್ಲ. ಇದು 5 ನಿಮಿಷ ಬಿಡಬೇಕು. ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡ್ತು. ಈ ರೀತಿ ಚಟ್ನಿ ಈ ರೀತಿ ಆದಾಗ ನಾವು ತಗೋಬೇಕು. ಈ ರೀತಿ ಆಗಿರುತ್ತೆ. ಎಣ್ಣೆ ಎಲ್ಲ ಒಳಗೆ ಹೋಗ್ಬಿಡುತ್ತೆ. ಈಗ ಈ ಚಟ್ನಿಯನ್ನು ತೆಗೆಯೋಣ. ಈಗ ಸರ್ವಿಂಗ್ ಬೌಲ್ನೇ ಹಾಕ್ತೀನಿ. ಈಗ ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ. ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ರೊಟ್ಟಿಗೂ ತಿನ್ಬೋದು, ಚಪಾತಿ, ಆಮೇಲೆ ಬಿಸಿ ಬಿಸಿ ಅನ್ನ, ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನೀವು ನೋಡಿ ಮಾಡ್ಕೊಂಡು ತಿನ್ನಿ, ನಂಗೆ ಕಾಮೆಂಟ್ ಹಾಕಿ. ನೋಡಿ, ಪುಂಡಿ ಪಲ್ಯ ಚಟ್ನಿ, ಗೋಂಗೂರ ಚಟ್ನಿ ಅನ್ಬೋದು, ಸಿಕ್ಬಿಡ್ತು. ಹೆಂಗಿದೆ ನೋಡಿ, ಶೈನಿಂಗ್. ಮತ್ತೊಂದು ಉತ್ತರ ಕರ್ನಾಟಕದ ಸೊಗಡು ಅಂತಲ್ಲ, ಹಳ್ಳಿ ಸೊಗಡು ರೀ. ಎಲ್ಲೆಲ್ಲದ ಖುಷಿ ನನಗೆ. ಇದು ಪುಂಡಿ ಪಲ್ಯ ಅಂದರೆ ನಾನು ಪುಂಡಿ ಪಲ್ಯ ಮಾಡಿದಾಗ ಖುಷಿಯಾಗಿತ್ತು ನನಗೆ. ಅಷ್ಟು ರುಚಿ ಇರ್ತದೆ ಪುಂಡಿ ಪಲ್ಯ, ಹುಳಿಯಾಗಿ. ಇವತ್ತು ಪುಂಡಿ ಪಲ್ಯ ಚಟ್ನಿ, ನೋಡಿದ್ರಲ್ಲ ನೀವು ಮಾಡೋದು. ನಾನು ಏನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ.
ಪುಂಡಿ ಪಲ್ಯ ಹಾಕ್ಕೊಂಡೆ, ಬಿಸಿ ಬಿಸಿ ಅನ್ನ. ಅನ್ನದೊಟ್ಟಿ ತಿನ್ನೋಣ ಅಂತ ಈ ಸರಿ, ರೊಟ್ಟಿ ಬೇಡ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ. ತುಪ್ಪ ಅಂತೂ ಹಿಂದೆ ಉಳಿಲೇಬಾರ್ದು, ಮುಂದೆ ಇರಬೇಕಿದೆ ಯಾವಾಗಲೂ. ಪುಂಡಿ ಪಲ್ಯ, ಚಟ್ನಿ, ಅನ್ನ, ತುಪ್ಪ, ಆಹಾ. ಎದ್ದು ಕುಣಿಬೇಕನ್ನಿಸ್ತದೆ, ಅಷ್ಟು ರುಚಿ ಐತೆ ರೀ. ಆಹಾ ಹಾ ಹಾ, ನಿಮ್ಮ ಮನಸ್ಸಿನಲ್ಲೇ ಒಂದು ಕುಣಿತ, ಉಲ್ಲಾಸಭರಿತ ಕುಣಿತ ಆಗ್ತದೆ, ಅಷ್ಟು ರುಚಿ. ಅನ್ನದಾಗ ಅಷ್ಟು ರುಚಿ ಇಲ್ಲ, ತುಪ್ಪದಾಗೂ ಇಲ್ಲ. ಈಗ ಇಲ್ಲಿರೋದು ಪುಂಡಿ ಪಲ್ಯ ಚಟ್ನಿಯಲ್ಲಿ ಅದ್ಭುತ ಆಗಿದೆ, ಅದ್ಭುತ. ಹೋಳಿ ಹುಳಿ ಆಗಿ, ಆಮೇಲೆ ಹಾಕಿರೋ ಬೆಳ್ಳುಳ್ಳಿ, ಅವ್ರು ಅದರಲ್ಲಿ ಎಳ್ಳು ಯೂಸ್ ಮಾಡ್ಯಾರೆ. ಎಲ್ಲ ಕಲಿತು ವಿಭಿನ್ನವಾದ ಒಂದು ಒಳ್ಳೆ ರುಚಿ ಬರ್ತದೆ ನೋಡಿ. ಆರೋಗ್ಯಯುತವಾದ ಪುಂಡಿ ಪಲ್ಯ. ಪುಂಡಿ ಪಲ್ಯ ಅಂತ ತಕ್ಷಣ ಗೊತ್ತು ನಿಮ್ಗೆ, ಐರನ್ ಕಂಟೆಂಟಲ್ಲಿ ರಿಚ್ ಆಗಿರ್ತದೆ, ಐರನ್ ಕಂಟೆಂಟು. ಅದಲ್ಲದೆ ಜ್ವರ ಬಂದಾಗ, ನಾಳೆ ಕೆಟ್ಟಾಗ ಇಂಥವು ಮಾಡ್ಕೊಂಡು ತಿನ್ಬೇಕ್ರಿ. ಪ್ರವಾಸಕ್ಕಂತೂ ಅದ್ಭುತ. ನೀವು ಮಾಡಿಕೊಂಡು ನಿಮಗೆ ಕಾಮೆಂಟ್ಸ್ ಹಾಕ್ತೀರಿ, ನಿಮ್ಮ ಫೀಡ್ಬ್ಯಾಕ್ ಭಾಳ ಇಂಪಾರ್ಟೆಂಟು. ಯಾವ ರೀತಿ ಇತ್ತು ಎಪಿಸೋಡು, ನಿಮಗೆ ಮನೇಲಿ ಹೆಂಗೆ ಬಂತು ಅದನ್ನೆಲ್ಲ ನಮ್ಗೆ ತಿಳಿಸ್ರಿ. ನಾವು ಮುಂದೆ ಯಾವ ರೀತಿ ಒಳ್ಳೊಳ್ಳೆ ರೆಸಿಪಿ ಕೊಡ್ಬೇಕಂತ ಯೋಚನೆ ಮಾಡ್ತೀವಿ, ನಮಗೆ ಹೆಲ್ಪ್ ಆಗ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮತ್ತೆ, ಮುಗಿಸ್ಬಿಡ್ತೀವಿ.